ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇದು 243ನೇ ಭಾಗ. ವಿಷ್ಣು ಶಬ್ದದ ಅರ್ಥವನ್ನು ವಿವರಿಸುವ ಪ್ರಮಾಣ ಶ್ಲೋಕಗಳನ್ನು ಈ ಹಿಂದೆ ನೋಡಿದ್ದೇವೆ. ಇನ್ನು ಕೆಲವು ಪ್ರಮಾಣ ಶ್ಲೋಕಗಳ ಹೊರತಾಗಿಯೂ ಕೂಡ ಬೇರೆ ಬೇರೆ ಅರ್ಥಗಳನ್ನೇನಾದರೂ ನಾವು ಗಮನಿಸುವುದಿದ್ರೆ ಅದು ಈ ಭಾಗದಲ್ಲಿ ನಮಗೆ ಕಂಡು ಬರ್ತದೆ. ಬೇರೆ ಬೇರೆ ವಿದ್ವಾಂಸರು, ಬನ್ನಂಜೆ ಗೋವಿಂದಾಚಾರ್ಯರು ಮೊದಲಾದ ವಿದ್ವಾಂಸರು ತಮ್ಮ ಗ್ರಂಥಗಳಲ್ಲಿ ವರ್ಣನೆ ಮಾಡಿರುವಂತಹ ಕೆಲವು ಅರ್ಥಗಳನ್ನು ಈಗ ನಾವು ನೋಡಬಹುದು. ವಿಶ್ವಂ ಅನ್ನುವಂಥದ್ದು ಮೊದಲನೇ ಶಬ್ದ, ವಿಷ್ಣು ಅನ್ನುವುದು ಎರಡನೇ ಶಬ್ದ. ಬೃಹತಿ ಸಹಸ್ರ ಮಂತ್ರ ಅದರಲ್ಲಿ ಮೊದಲನೇದು ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಮ್ಮ ಓದತೀನಾಂ ಯಥೋ ಯಜ್ಞ ಉಗ್ರಸ್ತ್ವೇಷ ನೃಮ್ನೋ ಋಣದಮ್ಯೋ ಯುವತೀನಾಂ. ಅಲ್ಲಿ ಪೂನದಂ ಅಂತ ಏನಿದೆ ಅದರಿಂದ ವಿಷ್ಣು ಶಬ್ದದ ಅರ್ಥದ ವಿವರಣೆ ಆಗ್ತದೆ ಅಂತ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ನದಂ ಅಂದ್ರೆ ಆ ವೇದಗಳ ಅಧಿಪತಿಯಾದ ಮುಖ್ಯ ಪ್ರಾಣನನ್ನ ಪೋಷಿಸುವಂಥ ರೂಪವಿದು. ವಿಶ್ವ ಅನ್ನೋ ಶಬ್ದದಿಂದಲೂ ಕೂಡ ವಿಶ್ವ ವಾಯು ಸಮುದ್ದಿಷ್ಟ ಅನ್ನುವ ವಿವರಣೆ ಇರುವುದರಿಂದ ವಿಶ್ವ ಅಂದ್ರೆ ವಾಯು, ಅವನನ್ನ ವಾತೆ, ಆ ವಾಯುವಿಗೆ ವಾಯುಯತಿ ಇಟ್ಕೊಂಡ್ರೆ ಅದಕ್ಕೆ ಗಮಯತಿ ಅಂತ ಅರ್ಥ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಅವನಿಗೆ ಕೊಡುವಂಥ ರೂಪ, ಅವನಿಗೆ ಏನು ಬೇಕೋ ಅದನ್ನು ಕೊಡುವಂಥ ರೂಪ. ಹೀಗೆ ವಿಶ್ವ ಶಬ್ದದ ವಿವರಣೆ ರೂಪವೇ ಪುನದಂ ಅನ್ನುವ ಒಂದು ಭಾಗವಾಗಿದೆ. ಮುಂದೆ ಬರುವಂಥದ್ದು ವಿಷ್ಣು ಅನ್ನುವ ಶಬ್ದ. ಅದು ಏನು ಅರ್ಥವನ್ನು ಹೇಳ್ತದೆ ಅನ್ನುವುದನ್ನ ಬೃಹತಿ ಸಹಸ್ರದ 2ನೇ ಮಂತ್ರದ ಕೊನೆಯ ಪಾದ ಶಹ ಧೇನೂನಾಮಿ ಸಿದ್ಧಸಿ ಅನ್ನೋದು ಹೇಳ್ತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಶಹ ಅಂದ್ರೆ ಷಡ್ಗುಣ ಪೂರ್ಣ ಅಂತ ಅರ್ಥ. ಮತ್ತೆ ಶಹ ಅಂತ ಅನ್ನೋದಕ್ಕೆ ಸರ್ವಪ್ರಾಣಿ ಚೇಷ್ಟಕ ಅಂತ ಕೂಡ ಅರ್ಥ ಇದೆ. ಶಹ ಅನ್ನೋದ್ರಿಂದ ಶಹ ಅನ್ನೋದ್ರಿಂದ ಸರ್ವಚೇಷ್ಟಕ ಅನ್ನುವ ಅರ್ಥ ಏನು ಗೊತ್ತಾಗ್ತಾ ಇದೆ. ಅದೇ ವಿಷ್ಣು ಎಂಬಲ್ಲಿ ಕೂಡ ಶಕಾರದಿಂದ ನಮಗೆ ತಿಳಿದು ಬರುವಂಥದ್ದಾಗಿದೆ. ಹೀಗೆ ವಿಷ್ಣು ಶಬ್ದದ ಅರ್ಥ ವಿವರವೇ ಶಹ ಧೇನೂನಾಮಿ ಶುದ್ಧಿಸಿ ಎಂಬಲ್ಲಿನ ಶಕಾರವಾಗಿದೆ. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 3ನೇ ಮಂತ್ರ ವಷಟ್ಕಾರ ಅಂತ ಹೇಳಿ. ವಷಟ್ಕಾರ ಎಂಬ ಶಬ್ದ ಯಾವ ಅರ್ಥವನ್ನು ಸೂಚಿಸ್ತದೋ ಆ ಅರ್ಥವನ್ನ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಮೊದಲನೇ ಮಂತ್ರವೇ ಹೇಳ್ತದೆ. ಆ ಬೃಹತಿ ಸಹಸ್ರದ ಮೊದಲನೇ ಮಂತ್ರವನ್ನೇ ಮತ್ತೊಂದು ಬಾರಿ ಆವರ್ತನ ಮಾಡಿಕೊಳ್ಬೇಕು. ಆ ಆವರ್ತನ ಮಾಡಿಕೊಳ್ಳಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಹೀಗೆ ಮೊದಲನೇ ಮಂತ್ರದಲ್ಲಿ ಕಾಣುವಂಥ ನದಂಪು ಅನ್ನುವ ಏನು ಶಬ್ದ ಇದೆ ಅದು ವಷಟ್ಕಾರ ಅನ್ನುವುದನ್ನ ವ್ಯಾಖ್ಯಾನಿಸ್ತದೆ. ವ ಅಂದ್ರೆ ಬಲ ಮೊದಲಾದ ಷಟ್ 6 ಗುಣಗಳು, ಅದನ್ನ ಕಾರ ಆ ಬಲ ಉಳ್ಳವನನ್ನಾಗಿ ಮುಖ್ಯ ಪ್ರಾಣನನ್ನ ಮಾಡ್ತದೆ ಅಂತ ವಷಟ್ಕಾರ ಅನ್ನೋ ಶಬ್ದಕ್ಕರ್ಥ. ಅದನ್ನೇ ನದ ಅಂದ್ರೆ ಆ ವೇದಗಳ ಅಧಿಪತಿಯಾದಂತಹ ಮುಖ್ಯ ಪ್ರಾಣ, ಅವನನ್ನ ಪೋಷಿಸುವಂಥದ್ದು, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಪೋಷಿಸುವಂಥದ್ದು ಅಂತ ಹೀಗೆ ಅರ್ಥ ಆಗ್ತದೆ. ಅದ್ರ ಮುಂದೆ ಬರುವಂಥದ್ದು ಭೂತಭವ್ಯ ಭಗವತ್ಪ್ರಭು ಅಂತ ಹೇಳಿ. ಆ ಭೂತಭವ್ಯ ಭಗವತ್ಪ್ರಭು ಅನ್ನೋದು ಗತಕಾಲದ ಹಿಂದಿನ ಮುಂದಿನ ಎಲ್ಲ ಪ್ರಾಣಿಗಳು ಕೂಡ ಯಾವ ಭಗವಂತನನ್ನು ಅನುಸರಿಸಿಯೇ
ಜೀವಿಸಬಲ್ಲವು ಮತ್ತೆ ಸುಖವಾಗಿ ಇರಬಲ್ಲವು. ಏನಾದರೂ ಸುಖ ಕಾಣುವುದಿದ್ದರೆ ಸ್ವಲ್ಪವಾದರೂ ಅದು ಈ ಪರಮಾತ್ಮನಿಂದಲೇ. ಅನುಯಂ ವಿಶ್ವೇ ನದಂತ್ಯೂಮಾಹ ಅಂತ ಎರಡನೇ ಬೃಹತಿ ಸಹಸ್ರ ಮಂತ್ರದ ಏನೊಂದು 3ನೇ ಪಾದ ಇದೆ. ಅದು ಈ ಭೂತ ಭವ್ಯ ಭವತ್ಪ್ರಭು, ಭೂತಕಾಲದ ವರ್ತಮಾನ ಕಾಲದ ಮುಂದಿನ ಎಲ್ಲ ಜೀವಿಗಳನ್ನು ಈತ ಪ್ರಭುವಾಗಿ ಪೋಷಿಸಿದ್ದಾನೆ ಅಂತ ವಿಷ್ಣು ಸಹಸ್ರನಾಮದ ಆ 4ನೇ ಶಬ್ದ ಏನಿದೆ, 4ನೇ ಶಬ್ದವನ್ನ ಈ ಅನುಯಂ ವಿಶ್ವೇ ಮದಂತ್ಯೂಮಾಹ ಅನ್ನುವುದು ವ್ಯಾಖ್ಯಾನಿಸಿದೆ. ಇದು ಒಂದು ಸರಳವಾದಂಥ ಸಾರ ಆ 4 ಶಬ್ದಗಳು. ಹಿಂದೆ ಕೂಡ ಅದನ್ನು ಹೇಳಿದ್ದೆ, ಆದರೂ ಮತ್ತೊಮ್ಮೆ ಸ್ಪಷ್ಟೀಕರಣಕ್ಕಾಗಿ ಅದನ್ನು ಹೇಳಿದ್ದೇನೆ. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ ಭವತ್ಪ್ರಭು, ಈ 4 ಶಬ್ದಗಳು ಏನು ಅರ್ಥವನ್ನು ಹೇಳ್ತಾವ ಅದನ್ನ ಬೃಹತಿ ಸಹಸ್ರದ 1ನೇ ಮಂತ್ರ ಮತ್ತೆ 2ನೇ ಮಂತ್ರ ಮತ್ತೆ 1ನೇ ಮಂತ್ರ ಮತ್ತೆ 2ನೇಯ ಮಂತ್ರ ಇವುಗಳು ವಿವರಿಸ್ತವೆ ಅಂತ ಅದರ ತಾತ್ಪರ್ಯ. ಹಾಗಾಗಿ ಇದೆಲ್ಲವೂ ಕೂಡ ಸ್ಪಷ್ಟೀಕೃತ ಆದಂತಾಯ್ತು. 5ನೇ ಮಂತ್ರದಿಂದ ಮುಂದೆ ಏನೇನು ಮಂತ್ರ ಇದೆ ಮತ್ತು ವ್ಯಾಖ್ಯಾನಗಳಿವೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ಮತ್ತೆ ಈಗ ಬೃಹತಿ ಸಹಸ್ರದ 2 ಮಂತ್ರಗಳ ಅರ್ಥಗಳನ್ನು ನಾವು ನೋಡಿದ್ದೇವೆ. ಮತ್ತೆ ವಿಶ್ವ ಶಬ್ದದ 120 ಅರ್ಥಗಳನ್ನು ಕೂಡ ನೋಡಿದ್ದೇವೆ. ವಿಷ್ಣು ಶಬ್ದಕ್ಕೆ ಏನೇನು ಅರ್ಥಗಳಿವೆ, ಅದಕ್ಕೆ ಯಾವ ಪ್ರಮಾಣಗಳಿವೆ, ಶಾಂತಿ ಪರ್ವದಲ್ಲಿ, ಮಹಾಭಾರತದಲ್ಲಿ, ಹರಿವಂಶದಲ್ಲಿ, ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಕಂಡುಬರುವಂತಹ ಉಲ್ಲೇಖಗಳನ್ನೆಲ್ಲ ವಿಷ್ಣು ಶಬ್ದಕ್ಕೆ, ವಿಷ್ಣು ಶಬ್ದದ ಅರ್ಥಕ್ಕೆ ಪೋಷಕ ಆಗುವಂತೆ ನಾವು ಪೋಣಿಸಿಕೊಂಡು ಅವುಗಳ ಅರ್ಥವನ್ನು ಕೂಡ ಕೇಳಿದ್ದೇವೆ. ಈ ಆಧಾರ ಶ್ಲೋಕಗಳಲ್ಲದೆ ಮತ್ತೆ ಕೆಲವು ಏನಾದರೂ ಅರ್ಥಗಳು ಬರುವುದಿದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ಈಗ ನಾವು ಶ್ರವಣ ಮಾಡೋಣ. ಬನ್ನಂಜಗೋವಿಂದಾಚಾರ್ಯರು ಕೆಲವು ಅರ್ಥಗಳನ್ನ ವರ್ಣನೆ ಮಾಡಿದ್ದಾರೆ. ಅದ್ರ ಬೇರೆ ಅದನ್ನ ಈಗಾಗಲೇ ಅನೇಕ ಅರ್ಥಗಳನ್ನು ಅದರಲ್ಲಿ ನೋಡಿದ್ದೇವೆ. ಸೂಕ್ಷ್ಮವಾಗಿ ಮತ್ತೊಂದು ಬಾರಿ ಅದನ್ನು ನೋಡೋಣ. ವಿಶತೀತಿ ವಿಷ್ಣು, ವಿಷ ಪ್ರವೇಶನೆ ಅಂತ ಧಾತು. ವಿಷ ಪ್ರವೇಶನೆ ಅಂತ ಧಾತು ಇರುವುದರಿಂದ ಜಗತ್ತಿನೊಳಗೆ ಪ್ರವೇಶಿಸುವವನು ಅಂತ ಅರ್ಥ. ವಿಷಿಲ್ಲ ವ್ಯಾಪ್ತವು ಅಂತ ಮತ್ತೊಂದು ಧಾತು ಇದೆ. ಆದ್ರಿಂದ ಜಗತ್ತನ್ನ ವ್ಯಾಪಿಸ್ತಾನೆ ಅಂತ ಅರ್ಥ. ವೇವೇಷ್ಟಿ ಇತಿ ವಿಷ್ಣು, ವೇವೇಷ್ಟಿ ಅಂತ ಲಟ್ಲಕಾರದ ಕ್ರಿಯಾಪದ. ಹಿಂದೆ ವಿಶತೀತಿ ವಿಷ್ಣು ಅಂತ ಕ್ರಿಯಾಪದ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ, ಜಗತ್ತನ್ನ ಒಳ ಹೊರಗೆ ವ್ಯಾಪಿಸಿ ನಿಂತಂತವನು ಈ ಪರಮಾತ್ಮ ಅಂತ ಅದರ ಅರ್ಥ. ವಿಶಿಷ್ಟವಾದ ಬಲ ಪ್ರಾಣಗಳುಳ್ಳವನು ವಿಷ್ಣು. ಇದು ಐತರೇಯ ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಅದರ ಅರ್ಥವನ್ನು ಹಿಂದೆ ನೋಡಿದ್ದೇವೆ. ಇಲ್ಲಿ 3 ಅರ್ಥಗಳಾದವು. ವಿ ಗತಿ ಪ್ರಜನ ಕಾಂತಿ ಅಸನ ಖಾದನೇಶು, ಇದು ಜಯತೀರ್ಥರು ತಮ್ಮ ಪ್ರಮೇಯ ದೀಪಿಕಾದಲ್ಲಿ ಹೇಳಿರುವ ಅರ್ಥಗಳು. ಅದನ್ನ ಗೀತಾ ಭಾಷ್ಯದಲ್ಲಿ ಶಾಂತಿ ಪರ್ವದ ಶ್ಲೋಕವನ್ನೇನು ಆಚಾರ್ಯ ಉದ್ಧರಿಸಿದ್ದಾರೆ, ಅದಕ್ಕೆ ಅರ್ಥಗಳನ್ನು ಜಯತೀರ್ಥರು ಹೇಳಿದ್ದಾರೆ. ಗತಿ ಎಂದು ತಿಳ್ಕೊಳ್ಳುವುದು ಅಂತ ಅರ್ಥ. ಸರ್ವವನ್ನು ಅವಗಚ್ಛತಿ, ಎಲ್ಲವನ್ನು ತಿಳ್ಕೊತಾನೆ ಅಥವಾ ಜ್ಞಾನಿಗಳಿಂದ ತಿಳಿಯಲ್ಪಡ್ತಾನೆ. ಪ್ರಜನನ ಅಂದ್ರೆ ಎಲ್ಲರನ್ನು ಕೂಡ ಹುಟ್ಟಿಸುವವನು ಅಂತ ಅರ್ಥ. ಮತ್ತೆ ಕಾಂತಿ, ಸರ್ವಂ ಜನಯತಿ, ಭೂತೈಹಿ ಸಹ ಆತ್ಮಾನಂ ಬಹುಧಾ ಜನಯತಿ, ಎಲ್ಲ ಪ್ರಾಣಿಗಳನ್ನು ಇವನು ಹುಟ್ಟಿಸ್ತಾನೆ. ಮತ್ತೆ ಎಲ್ಲ ಜೀವಿಗಳು ಹುಟ್ಟುವಾಗ ಅವುಗಳೊಳಗೆ ಒಂದೊಂದು ರೂಪದಿಂದ ತಾನು ಹುಟ್ಟುತ್ತಾನೆ. ನವೋ ನವೋ ಭವತಿ ಜಾಯಮಾನ ಅಂತ ಪ್ರತಿಯೊಂದು ಜೀವ ಹುಟ್ಟಿದಾಗಲೂ ಅದರ ಜೊತೆಗೆ ಭಗವಂತನು ಕೂಡ ಹುಟ್ಟುತ್ತಾನೆ ಅಂತ ನಾವು ಗಮನಿಸಬೇಕು.
ಭೂತೈಹಿ ಸಹ ಆತ್ಮಾನಂ ಬಹುಧಾ ಜನಯತಿ ಇತಿ ವಿಷ್ಣು ಅಂತೇನೋ ಹೇಳಿದ್ದಾರಲ್ಲ, ಪ್ರತಿಯೊಂದು ಭೂತವು ಹುಟ್ಟುವಾಗ ಅದರ ಜೊತೆ ಪರಮಾತ್ಮನು ಹುಟ್ಟುತ್ತಾನೆ ಅನ್ನುವಂಥ ವಿವರಣೆ, ಅದನ್ನ ಹೀಗೆ ನಾವು ಗಮನಿಸಬೇಕು. ಐತ್ರೇಯ ಉಪನಿಷತ್ತಿನ ಭಾಗದಲ್ಲಿ ಮತ್ತು ಐತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಅದರ ಬಗ್ಗೆ ಒಂದು ಸುಂದರವಾದಂತಹ ವಿವರಣೆ ಇದೆ. ಅಲ್ಲಿ ಕೂಡ ಆ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ವಿಶತಿ ಅಂತಾನೆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸುಲಭ ಆಗ್ತದೆ. ಪುರುಷೇಹವ ಅಯಂ ಆದಿತಃ ಗರ್ಭೋ ಭವತಿ, ಇದು ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ 5ನೇ ಅಧ್ಯಾಯದ ಆರಂಭವೇ ಇದು. ಗರ್ಭೋತ್ಪತ್ತಿಯೇ ಭಗವಂತನ ಉತ್ಪತ್ತಿ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಓಂ ಅಪಕ್ರಾಮಂತು ಗರ್ಭಿಣ್ಯ, ಇದನ್ನ ಗರ್ಭಿಣಿಯರಾದವರು ಯಾರು ಕೂಡ ಕೇಳಬಾರದು ಅಂತ ಉಪನಿಷತ್ತು ಮೊದಲೇ ಹೇಳ್ತದೆ. ನಾರಾಯಣ ಮೊದಲು ಅನ್ನದಲ್ಲಿರ್ತಾನೆ, ತಾವು ತಿನ್ನುವ ಆಹಾರದಲ್ಲಿ. ಆ ಅನ್ನ ಸಮೇತವಾಗಿ ಪುರುಷನಲ್ಲಿ ಪ್ರವೇಶ ಮಾಡ್ತಾನೆ. ನಾವು ಉಂಡ ಅನ್ನ ಸರ್ವಾಂಗದಲ್ಲಿ ವ್ಯಾಪಿಸಿ ಮುಂದೆ ತೇಜೋರೂಪವಾಗಿ ರೇತಸ್ಸಾಗಿ ಪರಿಣಮಿಸ್ತದೆ. ಆ ರೇತಸ್ಸಿನಲ್ಲಿರುವಂತಹ ಭಗವಂತನ ರೂಪ ತನ್ನನ್ನ ಪುರುಷನಲ್ಲಿರುವಂತಹ ತನ್ನ ರೂಪದಲ್ಲಿ, ಪುರುಷನಲ್ಲಿರುವಂತಹ ತನ್ನ ರೂಪ, ರೇತಸ್ಸಿನಲ್ಲಿರುವ ರೂಪ, ಹೀಗೆ ಎರಡೆರಡು ರೂಪಗಳಿವೆ. ರೇತಸ್ಸಿನಲ್ಲಿರುವ ರೂಪ ತನ್ನನ್ನ ಪುರುಷನ ರೂಪದಲ್ಲಿ ಧರಿಸ್ತದೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದರ ಭಾಷ್ಯದಲ್ಲಿ ಅಯಂ ನಾರಾಯಣೋ ದೇವ ಪುರುಷೇ ಪ್ರಥಮಂ ವಿಷೇತ್, ವಿಷ್ಣು ಶಬ್ದದ ಅರ್ಥವನ್ನು ನೋಡ್ತಾ ಇದ್ದೇವೆ. ವಿಶತಿ ಇತಿ ವಿಷ್ಣು, ಈ ನಾರಾಯಣ ಪರಮಾತ್ಮ ಅನ್ನದಲ್ಲಿದ್ದು ಅನ್ನದ ಜೊತೆಗೆ ಪುರುಷನಲ್ಲಿ ಮೊದಲು ಪ್ರವೇಶಿಸ್ತಾನೆ. ಇದು ಆ ವಿಷ್ಣು ಶಬ್ದದ ಒಂದರ್ಥ. ಅನ್ನವು ರೇತಸ್ಸಾದಾಗ ಆ ರೇತಸ್ಸಿನಲ್ಲಿ ಇರುವಂತಹ ತನ್ನದೇ ಆದ ರೂಪವನ್ನು ಪುರುಷನಲ್ಲಿ ಇರುವಂತಹ ಭಗವಂತನ ರೂಪ ಹೊರತದೆ. ಪುರುಷನಲ್ಲಿರುವಂತಹ ಭಗವಂತನ ರೂಪ ರೇತಸ್ಸಿನಲ್ಲಿರುವಂತಹ ಭಗವಂತನ ರೂಪವನ್ನ ಧರಿಸಿದೆ. ಆ ರೂಪವನ್ನ ಮುಂದೆ ರೇತಸ್ಸಿನ ಜೊತೆಗೆ ಭಗವಂತ ತಾನೇ ಸ್ತ್ರೀಯ ಗರ್ಭದಲ್ಲಿ ಇರಿಸ್ತಾನೆ ತಗೊಂಡು ಹೋಗಿ. ಅನ್ನಸ್ಥಃ ಅನೇನ ಸಹಿತ ತಸ್ಮಿನ್ ರೇತಸ್ತ್ವಮಾಗತೆ ತಸ್ಮಿನ್ ಸ್ವರೂಪಂ ಸಹ ಪುರುಷಸ್ಥಃ ಬಿಭರ್ತ್ಯಜಃ ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಹಿ ಸ್ತ್ರೀಯಾಂ ಸಿಂಚತಿ ಅಂತಿದೆಯಲ್ಲ, ಸಿಂಚ ಧಾತು ಇದೆ ಅಲ್ಲಿ, ನಿಷೇಕ ಮಾಡುತ್ತಾನೆ ಅಂತ ಅನುವಾದ ಮಾಡುತ್ತಾರೆ. ನಾವು ಅದನ್ನ ವಿಶತಿ ಅನ್ನೋದನ್ನು ನಿಗಂತವಾಗಿ ತಿಳ್ಕೊಂಡ್ಬಿಟ್ರೆ ವೇಷಯತಿ, ವಿಶತಿ ಅಂದ್ರೆ ತಾನೇ ಪ್ರವೇಶ ಮಾಡುತ್ತಾನೆ, ವೇಷಯತಿ ಅಂದ್ರೆ ಪ್ರವೇಶ ಮಾಡಿಸುತ್ತಾನೆ. ಆ ರೂಪವನ್ನ, ರೇತಸ್ಸಿನಲ್ಲಿರುವಂತಹ ರೂಪವನ್ನ ಸ್ತ್ರೀಯ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾನಲ್ಲ, ಹೀಗೆ ವೇಷಯತಿ ವಿಷ್ಣು ಅಂತ ಇನ್ನೊಂದು ಅರ್ಥವನ್ನು ಹೇಳ್ಬೋದು. ಗೋವಿಂದಾಚಾರ್ಯ ಹೇಳಿರುವ ಅರ್ಥಗಳ ಜೊತೆಗೇನೆ ನಡುವೆ ನನಗೆ ಹೊಳೆಯುತ್ತಿರುವಂತಹ ತತ್ಕಾಲದಲ್ಲಿ ಹೊಳೆದ ಅರ್ಥಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಹೀಗೆ ಗರ್ಭಂ ಪ್ರವಿಶತಿ ಇತಿ ವಿಷ್ಣು, ರೇತೋ ರೂಪೇಣ ಸ್ತ್ರೀಗರ್ಭಂ ರೇತಸ್ಥಂ ರೂಪಂ ಸ್ತ್ರೀಗರ್ಭೆ ಪ್ರವೇಶಯತಿ, ಇದು ವೇಷಯತಿ ಪ್ರವೇಶ ಮಾಡಿಸುತ್ತಾನೆ ಅಂತ ಇನ್ನೊಂದರ್ಥ. ಇದು ಆ ವಿಷ್ಣುವಿಗೆ ಸ್ಥಾನಾಂತರ ಪ್ರಾಪ್ತಿ. ಆದ್ರಿಂದ ವಿಷ್ಣುವಿನ ಜನ್ಮ ಇದು. ರೇತಸ್ಸಿನಲ್ಲಿರುವ ರೂಪ ಸ್ತ್ರೀಯ ಗರ್ಭಕ್ಕೆ ಹೋಯ್ತಲ್ಲ, ಆದ್ರಿಂದ ಇದು ಆ ಭಗವಂತನಿಗೆ ಮೊದಲನೇ ಜನ್ಮ. ಪ್ರಥಮಂ ಜನ್ಮ ವಿಷ್ಣುವಸ್ತು ಅಂತ ವರ್ಣನೆ ಮಾಡ್ತಾರೆ. ತಾಯಿಯ ಗರ್ಭಕ್ಕೆ, ಹೆಣ್ಣಿನ ಗರ್ಭಕ್ಕೆ ಆ ಭಗವಂತ ಪ್ರವೇಶ ಮಾಡಿದ್ರಿಂದ ಭಗವಂತನ ಅದು ಮೊದಲನೇ ಜನ್ಮ. ಇದನ್ನೆಲ್ಲ ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ತುಂಬಾ ಸುಂದರವಾದಂತಹ ಪ್ರಕರಣಗಳಿವೆಲ್ಲ. ನಮಗೆ ಎಲ್ರಿಗೂ ಗೊತ್ತಿದೆ, ಸ್ತ್ರೀಯರಿಗೆ ವಿಶೇಷವಾಗಿ ಗೊತ್ತಿದೆ, ಅವರಿಗೆ ಪೀಡೆ ಆಗ್ತದೆ, ಇಲ್ಲಂತಿಲ್ಲ, ನೋವು ಆಗ್ತದೆ. ಆದ್ರೂ ಆಗಿದ್ದು ನೋವು ಕಡಿಮೆ ಅಂತಲೂ ತಿಳ್ಕೋಬೇಕಂತ. ಯಾಕೆಂದ್ರೆ ತಾಯಿಯ ಗರ್ಭದಲ್ಲಿ, ಆ ಹೆಣ್ಣಿನ ಗರ್ಭದಲ್ಲಿ ಹೋಗಿ ಭಗವಂತ ಒಂದು ರೂಪದಿಂದ ಇದ್ದಾನಲ್ಲ, ಅವಳ ಒಂದು ಅಂಗದಂತೆ, ಅವಳ ಒಂದು ಅವಿಭಾಜ್ಯ ಅಂಗದಂತೆ ಇರ್ತಾನಲ್ಲ 9 ತಿಂಗಳು ಅವನು.
ಆದ್ರಿಂದ ಅವಳಿಗೆ ಹೆಚ್ಚು ಪೀಡೆ ಆಗೋದಿಲ್ಲ. ಸ್ತ್ರೀಯರು ಕೇಳ್ತಾರೆ, ನಾವು ಇಷ್ಟು ಪೀಡೆ ಆಗ್ತದೆ, ನೀವು ಆಗೋದಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತ ಆಕ್ಷೇಪಿಸಬಹುದು. ನಿಮಗೆ ಎಷ್ಟು ಪೀಡೆ ಇನ್ನೂ ಹೆಚ್ಚಾಗಬೇಕಾಗಿತ್ತು ಅಷ್ಟಾಗೋದಿಲ್ಲ ಅಂತ ಅರ್ಥ. ಸುಮ್ಮನೆ ಒಂದು ಮಗುವನ್ನ ನಾನು ಗರ್ಭದಲ್ಲಿ ಹೊತ್ತಿದ್ದೇನೆ, ಸ್ತ್ರೀಯ ಜನ್ಮ ಒಂದು ಬಹಳ ತೊಂದರೆ ಕೊಡುವಂಥ ಜನ್ಮ, ಹಾಳು ಜನ್ಮ, ಹೀನ ಜನ್ಮ ಅಂತೆಲ್ಲ ಅಂದ್ಕೊಳ್ಳೋ ಬದಲು ಭಗವಂತನ ರೂಪ ನನ್ನ ಗರ್ಭದೊಳಗಿದೆ, ಅದರಿಂದ ಭಗವಂತನಿಗೆ ನಾನು ಜನ್ಮ ಕೊಡ್ತಿದ್ದೇನೆ ಅಂತ ತಿಳ್ಕೊಂಡ್ರೆ, ಭಗವಂತ 9 ತಿಂಗಳು ನನ್ನ ಗರ್ಭದಲ್ಲೇ ಅವಿಭಾಜ್ಯವಾದ ಅಂಗವಾಗಿರ್ತಾನೆ ಅಂತ ತಿಳ್ಕೊಂಡ್ರೆ ಅವಳಿಗೆ ಅದು ಪೀಡೆ ಮಾಡೋದಿಲ್ಲ. ನೈನಾಂ ಹಿನಸ್ತಿ ಆನುಕೂಲ್ಯಾತ್ ತಸ್ಯ ಅಂಗವತ್ ಪ್ರಭು ಸಾ ಪುತ್ರಂ ಭಾವಯತ್ಯತಃ. ಆದ್ರಿಂದಲೇ ಅವಳು ಮಗನನ್ನ ಆಧರಿಸ್ತಾಳೆ. ನಾಳೆ ಆ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಅದನ್ನ ಆಧರಿಸ್ತಾಳಲ್ಲ, ಆಕೆ ಪ್ರೀತಿಸ್ತಾಳಲ್ಲ, ಅಕ್ಕರೆ ಮಾಡ್ತಾಳಲ್ಲ. ಅದು ಯಾಕೆ ಅಂತಂದ್ರೆ ಒಳಗೆ ಭಗವಂತ ಇರೋದ್ರಿಂದ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮ ಭವತಿ. ಆತ್ಮಶಬ್ದವಾಚ್ಯನಾದ ಭಗವಂತ ಎಲ್ಲ ಕಡೆ ಪ್ರವೇಶಿಸಿರುವುದರಿಂದ ನನ್ನ ಮಗಳು ಅಥವಾ ನನ್ನ ಮಗನೊಳಗೆ ಭಗವಂತ ಪ್ರವೇಶಿಸಿರುವುದರಿಂದ, ವಿಷ್ಣು ಶಬ್ದವಾಚ್ಯನಾಗಿ ಭಗವಂತ ಅಲ್ಲಿರುವುದರಿಂದ, ಭಗವಂತನ ಕಾರಣದಿಂದಾಗಿ ನನಗೆ ನನ್ನ ಮಗುವಿನ ಮೇಲೆ ಪ್ರೀತಿ. ನನಗೆ ಅಂದ್ರೆ ತಂದೆಗೂ ತಾಯಿಗೂ ಇಬ್ಬರಿಗೂ. ಭಗವಂತ ಆ ಪ್ರೀತಿಯನ್ನ ಅಲ್ಲಿ ಹುಟ್ಟು ಹಾಕದೆ ಹೋದ್ರೆ, ಪ್ರೇಮದ ಭಾವನೆಯನ್ನು ಹುಟ್ಟು ಹಾಕದೆ ಹೋದ್ರೆ, ತಂದೆ ತಾಯಂದರಿಗೆ ಆ ಮಗುವಿನ ಬಗ್ಗೆ ಏನು ಪ್ರೀತಿ ಬಂದಿತ್ತು? ಜಗತ್ತಿನಲ್ಲಿ ಯಾರನ್ನ ಪ್ರೇಮಿಸಬಲ್ಲರು? ಯಾರಿಂದ ಪ್ರೇಮಿಸಲ್ಪಡಬಲ್ಲರು? ಎಲ್ಲದೂ ಒಳಗೆ ಸಾಧ್ಯ ಭಗವಂತ ವಿಷ್ಣು ಇರುವುದರಿಂದಲೇ, ಅವನು ಒಳಗೆ ಪ್ರವೇಶ ಮಾಡಿ ಇರುವುದರಿಂದಲೇ. ಆದ್ರಿಂದ ಆ ಮಗುವಿನ ಪ್ರೀತಿ ಇದೆಯಲ್ಲ, ಆ ಮಗುವಿನಲ್ಲಿರುವ ಹರಿಯ ಪ್ರೀತಿ ಅದು. ಮಗುವಿಗೆ ತೋರಿಸಿದ ಪ್ರೀತಿ ಪುತ್ರಸ್ಯ ಭಾವನಾ ಸೈವ ತದ್ಗತ್ವಾತ್ ಹರಿಭಾವನಾ. ತುಂಬಾ ಸುಂದರವಾದಂತಹ ಉಪಾಸನೆಗಳಿವೆಲ್ಲ. ನಾಸ್ತಿಕರೇ ಒಂದು ಹೆಣ್ಣು ಅಥವಾ ಒಂದು ಗಂಡ ಹೆಂಡತಿ, ನಾಸ್ತಿಕರೇ ಆಗಲಿ ಆಸ್ತಿಕರೇ ಆಗಲಿ, ಆಸ್ತಿಕರಾಗಿದ್ರು ಕೂಡ ತತ್ಕಾಲದಲ್ಲಿ ಭಗವಂತನನ್ನು ಮರೆತಿರ್ಲಿ, ಮೋಹದಲ್ಲಿ ಸಿಲುಕಿರ್ಲಿ, ಏನೇ ಇರ್ಲಿ, ಭಗವಂತನನ್ನಂತೂ ಪ್ರೀತಿಸ್ತಾರ. ಈ ತಮ್ಮ ಮಕ್ಕಳನ್ನಂತೂ ಆಸ್ತಿಕರು ನಾಸ್ತಿಕರು ಎಲ್ಲರೂ ಪ್ರೀತಿಸ್ತಾರಲ್ಲ. ಸುಮ್ಮನೆ ಹಾಗೆ ಪ್ರೀತಿಸುವ ಬದಲು ನಮ್ಮ ಮಕ್ಕಳನ್ನು ನಾವು ಏನು ಅಕ್ಕರೆಯಿಂದ ನೋಡ್ಕೋತಾ ಇದ್ದೇವೆ, ಆ ಅಕ್ಕರೆ ಆ ಭಗವಂತನಿಗೆ ಒಂದು ಪೂಜಾ ಅಂತ ತಿಳ್ಕೊಂಡ್ಬಿಟ್ರೆ ಯೋಗ್ಯ ಆಗ್ತದೆ. ಇದೆ ನಾವು ಗರ್ಭದ ಗುಡಿಯಲ್ಲಿರುವಂತಹ ಶಿಲೆಯ ಲೋಹದ ಕಟ್ಟಿಗೆ ವಿಗ್ರಹಕ್ಕೆ ಪೂಜೆ ಮಾಡುವಾಗ ಅದು ಒಳಗಿರುವ ಭಗವಂತನ ಪೂಜೆ ಹೇಗಾಗ್ತದ? ನಾವು ನಮ್ಮ ಶರೀರವನ್ನು ಸ್ವಚ್ಛ ಮಾಡಿಕೊಳ್ಳುವಾಗ, ಸ್ನಾನಾದಿಗಳಿಂದ ಅದನ್ನ ಸ್ವಚ್ಛ ಮಾಡಿಕೊಳ್ಳುವಾಗ ಅದು ಒಳಗಿರುವಂತಹ ಭಗವಂತನ ಪೂಜಾ ಅದು ಹೇಗಾಗ್ತದ? ಯಾಕಂದ್ರೆ ಶರೀರದೊಳಗೆ ಭಗವಂತ ಇದ್ದಾನೆ. ಅಥ ದೇವರಥಃ ಸಯೇಶೋಶ್ವರಥಃ, ಇದು ಭಗವಂತನ ರಥ. ಆದ್ರಿಂದ ಶರೀರಕ್ಕೆ ಮಾಡುವ ಅಲಂಕಾರದಲ್ಲೂ ಕೂಡ ಭಗವಂತನ ಪೂಜಾ ಹೇಗಾಗ್ತದ? ಹಾಗೆ ಮಕ್ಕಳಿಗೆ ಮಾಡುವ ಪ್ರೀತಿ, ಅವುಗಳಿಗೆ ತೋರಿಸುವ ವಾತ್ಸಲ್ಯ, ಅವುಗಳಿಗೆ ತೋರಿಸುವಂತಹ ಅಕ್ಕರೆ ಎಲ್ಲವೂ ಕೂಡ ಭಗವಂತನ ಪೂಜಾನೇ ಆಗ್ತದೆ. ಹಾಗೆ ತಿಳ್ಕೊಳ್ಬೇಕು. ಆಗ ಆ ನವಮಾಸಗಳು ಒಂದು ಪೂಜೆ ಅಂತ ನಡೆದು ಹೋಗ್ತವೆ, ಸುಲಲಿತವಾಗಿ ನಡೆದು ಹೋಗ್ತವೆ. ಸ್ತ್ರೀ ಜನ್ಮವಾಗಲಿ, ಹೊರುವುದಾಗಲಿ, ಹೆರುವುದಾಗಲಿ ಒಂದು ಭಾರ ಅನ್ಸೋದಿಲ್ಲ, ಪೂಜೆ ಅಂತ ಅನಿಸ್ತದೆ. ಮಾಡುವುದು ಮಾಡಲೇಬೇಕು. ಮಾಡುವುದನ್ನ ಇಂಥ ಒಂದು ದಿವ್ಯವಾದ ಭಾವನೆ ಇಟ್ಕೊಂಡು ಮಾಡಿದರೆ ತುಂಬಾ ಅನುಕೂಲ ಆಗ್ತದೆ. ಅದರಿಂದ ಅದೊಂದು ಆಹ್ಲಾದಕರವಾದಂತಹ ಅನುಭವ ಆಗ್ತದೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಮತ್ತೆ ಅವಳು ತನ್ನ ಆ ಸಂತಾನವನ್ನು ಆಧರಿಸ್ತಾಳಲ್ಲ. ಯಾಕೆಂದ್ರೆ ಸಂತಾನವನ್ನು ಆಧರಿಸಿದ್ರಿಂದ ಅದು ಭಗವಂತನ ಆರಾಧನೆ ಆಯ್ತಲ್ಲ. ಪುತ್ರಸ್ಯ ಭಾವನಾ ಸೈವ ತದ್ಗತ್ವಾತ್ ಹರಿಭಾವನಾ. ಆ ಪುತ್ರ ಅಥವಾ ಪುತ್ರಿ ಏನಿದೆಯಲ್ಲ ನೋಡಿ, ಅಲ್ಲಿ ಪುತ್ರ ಅಂತ ಮಾತ್ರ ಇದೆ, ನಾನು ಪುತ್ರಿ ಅಂತ ಕೂಡ ಹೇಳ್ತಿದ್ದೇನೆ. ನಮಗೆ ಹುಟ್ಟುವಂತ ಸಂತಾನ ಅದೇನೇ ಇರಲಿ, ಗಂಡೇ ಇರಲಿ ಹೆಣ್ಣೇ ಇರಲಿ, ಎರಡೂ ಕೂಡ ಭಗವಂತನ ಪ್ರತೀಕವೇ ಅದು. ನಮಗೆ ನಮ್ಮ ಮಗ ಆಗಲಿ ಮಗಳಾಗಲಿ ಅವೆಲ್ಲವೂ ಭಗವಂತನ ಪ್ರತೀಕವೇ, ಭಗವಂತನ ವಿಗ್ರಹವೇ ಅದು. ಭಗವಂತ ತಾನಾಗಿ ನಮಗೆ ಕೊಟ್ಟಂತಹ ವಿಗ್ರಹಗಳು. ಈ ತಾಯಿಯಾದವಳು ಆ ಮಗನನ್ನ ಅಕ್ಕರೆ ಮಾಡುವಾಗ ಅದು ಒಳಗಿರುವ ಭಗವಂತನ ಪೂಜಾ ಅಂತ ತಿಳಿದರೆ ಅದರಿಂದ ಮತ್ತೊಂದು ಲಾಭ ಇದೆ. ಆ ಗಂಡನಾದವನು
ಅವಳನ್ನ ಮತ್ತು ಆ ಮಗುವನ್ನ ಪ್ರೀತಿಸ್ತಾನೆ. ಸಂಭಾವಿತ ಸಾಚೈವ ಭರ್ತ್ರ ಪುತ್ರಶ್ಚ ಸಾದರಂ. ಗಂಡನಿಂದ ಅವಳು ಮತ್ತು ಆ ಮಗ ಇಬ್ರು ಕೂಡ ಗೌರವಿಸಲ್ಪಡ್ತಾರೆ, ಪ್ರೀತಿಸಲ್ಪಡ್ತಾರೆ. ಯಾಕೆ ಅಂತಂದ್ರೆ ಭಗವಂತ ಆ ಗಂಡನಿಗೆ, ಒಟ್ಟಾರೆ ಆ ಕುಟುಂಬಕ್ಕೆ, ಆ ಹೆಂಡತಿಯ ಮೂಲಕವೇ ಅಂತ ಒಂದು ಮಗು ಅಥವಾ ಮಗ ಅಥವಾ ಮಗಳೆಂಬ ಪ್ರತೀಕವನ್ನು ಕೊಟ್ಟನಲ್ಲ. ತಂದೆ ಆದವನು ಅಂತ ಆ ಹೆಂಡತಿಗೆ ತುಂಬಾ ಪ್ರೀತಿ ತೋರಿಸ್ಬೇಕು. ಯಾಕೆಂದ್ರೆ ಆ ಭಗವಂತನ ಪ್ರತೀಕ ಸಿಕ್ಕಿದ್ದು ಹೇಗೆ ನಮಗೆ? ಕಲ್ಲಿನ ಪ್ರತೀಕ, ಲೋಹದ ಪ್ರತೀಕ, ಮತ್ತಾವುದು ಪ್ರತೀಕ, ಶಿಲೆಯ ಪ್ರತೀಕ, ಇವನ್ನೆಲ್ಲ ಬೇಕಾಷ್ಟು ದುಡ್ಡು ಕೊಟ್ಟು ಎಲ್ಲಾದ್ರೂ ಮಾಡಿಸಿ ಲಕ್ಷಣಶಾಸ್ತ್ರಗನುಸಾರ ಮಾಡಿಸಿ ತರಿಸಬಹುದು. ಜೀವಂತವಾದ ಪ್ರತೀಕವನ್ನು ಕೊಟ್ಟವಳಲ್ಲ ಹೆಂಡತಿ. ಅದಕ್ಕಾಗಿ ಆ ಹೆಂಡತಿಯನ್ನು ಅವನು ಪ್ರೀತಿಸಬೇಕು. ಅವಳು ತಾಯಿ ಆದ್ಮೇಲೆ ಇಮ್ಮಡಿಯಾಗಿ ಪ್ರೀತಿಸಬೇಕು, ಮಗುವನ್ನು ಪ್ರೀತಿಸಬೇಕು. ಸಂಭಾವನಂ ಕುಮಾರಸ್ಯ ಜಾನತಃ ಕೇಶವೇ ಭವೇತ್. ಈ ತರ ಇಷ್ಟೆಲ್ಲ ಅನುಸಂಧಾನ ಇಟ್ಕೊಂಡವನು ಆ ಮಗುವನ್ನು ಪ್ರೀತಿಸಿದ್ರೆ, ಮಗುವನ್ನು ಎತ್ಕೊಂಡಾಗ ಇದು ನಾನು ಭಗವಂತನ ಪ್ರತೀಕವನ್ನು ಎತ್ಕೊಂಡಿದ್ದೇನೆ ಅನ್ನುವಂಥ ಅನುಸಂಧಾನ ಬರಬೇಕು. ತಸ್ಯೈತಿ ಅರ್ಪಣ ಮಾತ್ರೇಣ ಪೂಜಿತೋ ಹಿ ಭವೇದ್ಧರಿಹಿ. ನಾವೇನು ಮಕ್ಕಳ ಲಾಲನೆ ಪಾಲನೆ ಮಾಡಿದ್ದೇವೆ, ಅದೆಲ್ಲ ಭಗವಂತನ ಪೂಜಾ ಅಂತ ಮಾಡಿದ್ದ ಒಂದು ಅನುಸಂಧಾನ ನಮ್ಮಲ್ಲಿದ್ರೆ, ಆ ಒಂದು ಪಕ್ವತೆ ನಮ್ಮಲ್ಲಿದ್ರೆ ಭಗವಂತನ ಪೂಜೆ ಆಗಿ ಹೋಗ್ತದೆ. ಪುತ್ರಸ್ತಸ್ಯ ಹಿ ಹರೇ ಪೂಜಾಂ ಕುರ್ವತಃ ಪೃಥ್ವೀ ಸ್ಥಿತಿ ಸ್ವರ್ಗಸ್ಥಸ್ಯಾಪಿ ಭವತಿ ಪುತ್ರ ಪುಣ್ಯಂ ಯಥೋಖಿಲಂ ಅತ್ಯಲ್ಪ ಪುಣ್ಯ ಭಾಕ್ ಸಸ್ಯಾತ್ ನಾಚೇತ್ ಕೇಶವಂ ವಿಧಿ. ಪುತ್ರಾಂತರ್ಗತನಾದ ಭಗವಂತನಿಗೆ ಪೂಜಾ ಮಾಡಿದವನು ನಾಳೆ ಸತ್ತು ಸ್ವರ್ಗಕ್ಕೆ ಹೋದ್ರೂ ಕೂಡ ಅವನಿಗೆ ಈ ಪೃಥ್ವಿಯಲ್ಲಿರುವಂತಹ ಮಗ ಏನು ಪುಣ್ಯ ಮಾಡ್ತಾನಲ್ಲ, ಆ ಪುಣ್ಯ ಎಲ್ಲ ತಂದೆಗೆ ಹೋಗಿ ತಲುಪ್ತದೆ ಅನಾಯಾಸವಾಗಿ. ಬಹಳ ಗಮನಿಸಬೇಕಾದ ಸಂಗತಿ ಇದು. ಹಿರಿಯರು ಪುಣ್ಯ ಅಂತ ನಾವು ಅಂತಿರ್ತೀವಿ. ನಮ್ಮ ತಂದೆ, ಅಜ್ಜ, ಮುತ್ತಜ್ಜ ಮಾಡಿದ ಪುಣ್ಯಗಳು ನಮಗೆ ಬರ್ತಿರ್ತವೆ. ಕೆಲವು ಬಾರಿ ನಮ್ಮ ಮಕ್ಕಳು ಮಾಡಿದ ಪುಣ್ಯ ನಮಗೆ ಬರ್ತದೆ. ಹೇಗೆ ಅಂತಂದ್ರೆ, ನಾವಿಲ್ಲಿ ಬದುಕಿರುವಷ್ಟು ಕಾಲ ಆ ನಮ್ಮ ಮಗನನ್ನ ಭಗವಂತನ ಪ್ರತೀಕ ಅಂತ ಭಾವಿಸೋಣ. ಪುತ್ರಾಂತರ್ಗತನಾದ ಭಗವಂತನಿಗೆ ಇಲ್ಲಿ ಪೂಜೆ ಮಾಡೋಣ. ಮಾಡಿಬಿಟ್ರೆ ನಾಳೆ ಸತ್ತು ಸ್ವರ್ಗಕ್ಕೆ ಹೋದ್ರೂ ಕೂಡ ಈ ಪೃಥ್ವಿ ಲೋಕದಲ್ಲಿ ನಾವು ಇದ್ದಂತೆ ಆಯಿತು. ಕುರ್ವತಃ ಪೃಥ್ವಿ ಸ್ಥಿತಿ ಭವೇತಿ. ಸ್ವರ್ಗದಲ್ಲಿದ್ದರೂ ಕೂಡ ಪೃಥ್ವಿಯಲ್ಲಿ ಇದ್ದಂತೆ. ಯಾಕೆಂದ್ರೆ ಪುತ್ರ ಪುಣ್ಯವೆಲ್ಲವೂ ಕೂಡ ಅಪ್ಪನ ಪುಣ್ಯವೇ. ಇಷ್ಟೆಲ್ಲ ಭಾವನೆ ಇದ್ರೆ ಇದೆಲ್ಲ ಸರಿ. ಮಗ ಮಾಡಿದ ಪುಣ್ಯ ಅಪ್ಪನ ಪುಣ್ಯವೇ. ಮಗನಿಗೂ ಕೂಡ ಪುಣ್ಯ ಮಾಡ್ಲಿಕ್ಕೆ ಬೇಕಾದ ತರಬೇತಿಯನ್ನು ಕೊಟ್ಟೆ ನಾವು ಸಾಯಬೇಕು ಅಂತ ಅರ್ಥ. ಸಾಯುವುದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಬೇಕು ಅಂತ ಅರ್ಥ. ಆಗ ಮಗ ಏನಾದ್ರೂ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಅದೆಲ್ಲ ಸತ್ತು ಸ್ವರ್ಗಕ್ಕೆ ಹೋಗಿರುವ ಅಪ್ಪನ ಪುಣ್ಯವೂ ಆಗ್ತದೆ. ವಿಶೇಷ ಪ್ರಮೇಯಗಳು ಇವೆಲ್ಲ. ಇದ್ಯಾವುದು ಗೊತ್ತಿಲ್ಲದೆ ಹೋದ್ರೆ ಮಗನನ್ನ ಸುಮ್ಮನೆ ನನ್ನ ಮಗ ಅಂತ ಗಂಡ ಹೆಂಡತಿ ಇಬ್ರು ಕೂಡ ಮೋಹ ಪರವಶರಾಗಿ ಮಗುವನ್ನ ಮುದ್ದಿಸಿದ್ರೆ, ಹರಿ ಇದ್ದಾನೆ ಅಂತ ತಿಳ್ಕೊಳ್ದೆ ಹೋದ್ರೆ, ಆವಾಗಲೂ ಮಗ ಮಾಡಿದ ಪುಣ್ಯ ಆ ತಂದೆಗೆ ನಾಳೆ ಸ್ವರ್ಗಕ್ಕೆ ಹೋದಾಗ ಬರ್ತದೆ. ಅದು ಸ್ವಲ್ಪ ಬರ್ತದೆ ಅಷ್ಟೇ. ಪೂರ್ಣ ಬರಬೇಕಾದ್ರೆ ಪೂರ್ಣವಾದ ಪಕ್ವವಾದ ಅನುಸಂಧಾನ ಇರಬೇಕು. ಭಗವಂತ ನಮ್ಮ ಪುತ್ರನೊಳಗೆ ಆ ಮಗ ಇದ್ದಾನೆ ಅನ್ನುವ ಎಚ್ಚರ ಇರಬೇಕು. ಇದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಇದೆಲ್ಲ ಆ ಭಗವಂತ ಒಳಗೆ ವಿಶತಿ, ಮೊದಲು ರೇತಸ್ಸಿನೊಳಗೆ ವಿಶತಿ, ಆಮೇಲೆ ಗರ್ಭದೊಳಗೆ ವಿಶತಿ, ಇವೆಲ್ಲ ಆ ವಿಷ್ಣು ಶಬ್ದ ವಾಚ್ಯನಾದ ಭಗವಂತ ಅಲ್ಲಿದ್ದಾನೆ ಅಂತ ತಿಳ್ಕೋಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತುಚಿತ್. ಗಂಡ ಹೆಂಡಂದಿರು ತಮ್ಮ ಏಕಾಂತದ ಪ್ರಸಂಗದಲ್ಲಿ ಆ ಭಗವಂತನನ್ನು ನೆನಪು ಮಾಡ್ಕೊಳ್ಬೇಕು. ಮುಂದೆ ಹೆಂಡತಿ ಗರ್ಭಿಣಿ ಆದಾಗ ಆ ವಿಷ್ಣುವನ್ನು ನೆನಪು ಮಾಡ್ಕೋಬೇಕು. ಹೆಂಡತಿ ಮಗುವನ್ನು ಹೆತ್ತಾಗ ವಿಷ್ಣುವನ್ನು ನೆನಪು ಮಾಡ್ಕೋಬೇಕು. ಮೊದಲನೇದ್ದು ಗಂಡ ಹೆಂಡಂದ್ರೆ ಏಕಾಂತದಲ್ಲೇ. ಇನ್ನೂ ಬಹಳವಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಅದು ದಾಂಪತ್ಯ ವಿವಾಹದಿಂದ ಪ್ರಾರಂಭ ಆಗ್ತದಲ್ಲ. ವಿವಾಹದ ಪ್ರಸಂಗದಲ್ಲಿ ಮತ್ತೆ ನಮ್ಮ ವಧೂವರರ ವಿವಾಹ ಅಂದ್ರೆ ಅದು ಲಕ್ಷ್ಮೀನಾರಾಯಣರ ವಿವಾಹವೇ. ಆದ್ರಿಂದ ವಧೂತ್ವೇನ ವರತ್ವೇನ ಲಕ್ಷ್ಮೀನಾರಾಯಣರು ಅಲ್ಲಿ ವಿಷತಃ ಅವರಿಬ್ರು ಪ್ರವೇಶ ಮಾಡಿದ್ದಾರೆ. ಇವನು ವಿಷ್ಣು ಆಗಿದ್ರೆ ಅವಳು ವೈಷ್ಣವೇ ಆಗಿದ್ದಾಳೆ. ಇವನು ವಿಶ್ವ ಆಗಿದ್ರೆ ಅವಳು ವಿಶ್ವ ಆಗಿದ್ಲು. ಇವನಿಗೆ ವಿಷ್ಣು ಆದಾಗ ಅವಳು ವೈಷ್ಣವೇ ಆಗಿದ್ದಾಳೆ. ಅಥವಾ ಇವನು ವಿಷ್ಣು ಆದಾಗ ಅವನು
ಅವಳು ವಿಷ್ಣು ಪ್ರಿಯ ಆಗಿದ್ದಾಳೆ. ವಧೂ ವರರನ್ನ ಲಕ್ಷ್ಮೀನಾರಾಯಣದಿಬ್ಬರೂ ಕೂಡ ತಾವೇ ವಿಷ್ಣುತ್ವೇನ ವಿಷ್ಣು ಪ್ರಿಯಾತ್ವೇನ ಪ್ರವೇಶಿಸಿದ್ದಾರೆ. ಇದು ವಿಷ್ಣು ಶಬ್ದದ ಒಂದು ಅರ್ಥ. ಮುಂದೆ ಅವರು ಏಕಾಂತದಲ್ಲಿರುವಾಗಲೂ ಕೂಡ ಆ ವಿಷ್ಣು ಮತ್ತು ವಿಷ್ಣು ಪ್ರಿಯ ಇವರೇ ತಮ್ಮ ದಾಂಪತ್ಯವನ್ನ ನಡೆಸಿದ್ದಾರೆ, ಸಂಸಾರವನ್ನು ನಡೆಸಿದ್ದಾರೆ ಅಂತ ತಿಳ್ಕೋಬೇಕು. ನಾಳೆ ಆಕೆ ಗರ್ಭಿಣಿ ಆದ್ಲು, ಅಲ್ಲಿ ಭಗವಂತ ಒಳಗೆ ಪ್ರವೇಶ ಮಾಡಿದ್ದಾನೆ. ಇದು ವಿಷ್ಣುವಿನ ಆ ಮೂರನೇ ಪ್ರವೇಶ, ಮೂರನೇ ವಿಷ್ಣುತ್ವ ಅವನಿಗೆ, ವಿಷ್ಣು ಶಬ್ದದ ಮೂರನೇ ಅರ್ಥ. ನಾಳೆ ಆಕೆ ಹೆತ್ತಾಗಲೂ ಕೂಡ ಆ ತಂದೆ ಆದವನು ಮಕ್ಕಳನ್ನ ಪ್ರೀತಿಸಬೇಕು. ಹೀಗೆ ಪ್ರತಿಯೊಂದು ಪ್ರಸಂಗದಲ್ಲೂ, ಮದುವೆ ಪ್ರಸಂಗದಲ್ಲಿ ಸ್ಮರ್ತವ್ಯ ವಿಷ್ಣು ವಿಷ್ಣು ಪ್ರಿಯಾಚ ವಿವಾಹ ಕಾಲೇ ಸ್ಮರ್ತವ್ಯ. ಆಮೇಲೆ ದಂಪತಿಗಳ ಏಕಾಂತ ಕಾಲದಲ್ಲಿಯೂ ವಿಷ್ಣು ಮತ್ತು ವಿಷ್ಣು ಪ್ರಿಯರನ್ನು ನೆನಪು ಮಾಡ್ಕೊಳ್ಬೇಕು. ಪತ್ನಿ ಗರ್ಭಿಣಿಯಾದಾಗ ಸಂತೋಷ ಪಡ್ತೀವಲ್ಲ, ಆವಾಗಲೂ ವಿಷ್ಣು ಮತ್ತು ವಿಷ್ಣು ಪ್ರಿಯರನ್ನು ನೆನಪು ಮಾಡ್ಕೊಳ್ಬೇಕು. ಪತ್ನಿ ಹೆತ್ತಾಗ ಮೈ ಮರಿಬಾರದು, ಆವಾಗಲೂ ವಿಷ್ಣು ಮತ್ತು ವಿಷ್ಣು ಪ್ರಿಯರ ದಾಂಪತ್ಯವನ್ನು ನೆನಪು ಮಾಡ್ಕೊಳ್ಬೇಕು. ಸ್ಮರ್ತವ್ಯ ಸತತಂ ವಿಷ್ಣು. ಮತ್ತೆ ನಾಳೆ ಆ ಮಗುವನ್ನು ಎತ್ತಿ ಮುದ್ದಾಡುವಾಗ ಆವಾಗಲೂ ವಿಷ್ಣುವನ್ನ ಅಲ್ಲಿ ನೆನಪು ಮಾಡ್ಕೊಳ್ಬೇಕು. ಎಲ್ಲಾ ಕಡೆ ವಿಷ್ಣು ಇದ್ದಾನೆ. ವಿಶತಿ ಇದರೊಳಗೆಲ್ಲ ಪ್ರವೇಶ ಮಾಡಿ ಅವನಿದ್ದಾನೆ ಅಂತ ನೆನಪು ಮಾಡ್ಕೊಳ್ಬೇಕು. ವಿಸ್ಮರ್ತವ್ಯೋ ನಜಾತುಚಿತ್, ಯಾವತ್ತೂ ವಿಷ್ಣುವನ್ನ ಅಲ್ಲಿ ಮರಿಬಾರದು. ನಾವು ನೋಡುವ ಪ್ರತಿಯೊಂದು ಕರ್ತವ್ಯ ಅಕರ್ತವ್ಯ ಮಡಿ ಮೈಲಿಗೆ ಪ್ರತಿಯೊಂದರ ಅರ್ಥವೂ ಇದೇ ಆಗಿದೆ. ಪೃಥ್ವಿಯಲ್ಲಿ ಪುತ್ರನ ಜನ್ಮ ಆದ್ರೆ ಅದು ಅವನಿಗೆ ಎರಡನೇ ಜನ್ಮ ಅಂತ ವರ್ಣನೆ ಮಾಡ್ತದೆ ಉಪನಿಷತ್ತು. ತದಸ್ಯ ದ್ವಿತೀಯಂ ಜನ್ಮ ಅಂತ ಹೇಳಿ. ಅದರ ಅರ್ಥವನ್ನೇ ಆ ಉಪನಿಷತ್ ಭಾಷ್ಯನೂ ಕೂಡ ಹೇಳ್ತದೆ. ಪೃಥಿವ್ಯಾಂ ಜನ್ಮ ಪುತ್ರಸ್ಯ ದ್ವಿತೀಯಂ ವಿಷ್ಣು ಜನ್ಮ ಹೇ. ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಸ್ತ್ರೀಯ ಗರ್ಭದಲ್ಲಿ ಆ ಪುರುಷನ ರೂಪ ಏನು ಪ್ರವೇಶ ಮಾಡ್ತದೆ, ಭಗವಂತನ ರೂಪ ಏನು ಪ್ರವೇಶ ಮಾಡ್ತದೆ, ಅದು ಮೊದಲನೇ ಜನ್ಮ. ಪೃಥ್ವಿಯಲ್ಲಿ ಮಗ ಹುಟ್ಟುವುದು ವಿಷ್ಣುವಿಗೆ ಎರಡನೇ ಜನ್ಮ. ಈ ಪಿತೃಜೀವ, ತಂದೆಯಲ್ಲಿರುವ ಜೀವ, ಪುತ್ರನಲ್ಲಿರುವಂತಹ ಜೀವ, ಇವೆರಡೂ ಕೂಡ ಪುಣ್ಯಕರ್ಮ ಮಾಡಬೇಕಾಗಿದೆ. ಆ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದಂತಹ ಅನುಕೂಲ ಈ ಭಗವಂತ ಮಾಡಿಕೊಟ್ಟಂತಹ ಅನುಕೂಲ. ಈ ರೂಪವನ್ನು ಪೃಥ್ವಿಯಲ್ಲಿರಿಸಿ ಅವನು ಭಗವಂತ ಬೇರೆ ಲೋಕಕ್ಕೆ ಹೊರಟೋಗ್ತಾನೆ. ಪಿತೃಸ್ಥನತು ರೂಪೇಣ ಗಚ್ಚತಿ ಅನ್ಯಸ್ತ್ರ ಕೇಶವ. ಪಿತೃ ಜೀವನಲ್ಲಿರುವಂತಹ ರೂಪದಿಂದ ಅವನು ಬೇರೆ ಲೋಕಕ್ಕೆ ಹೊರಟೋಗ್ತಾನೆ. ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದಂತಹ ಪುತ್ರ ಜೀವಾಂತರ್ಗತವಾದ ರೂಪವನ್ನ ಪೃಥ್ವಿಯಲ್ಲಿಟ್ಟಿರ್ತಾನೆ. ಪಿತ ಮುಂದೆ ಬೇರೆ ಕಡೆ ಹೋಗ್ತಾನೆ. ಪಿತುರ್ ಅನ್ಯತ್ರ ಜನನಂ, ನಾಳೆ ಅವನು ಸಾಯ್ತಾನಲ್ಲ, ಸತ್ತಾಗ ಅಂತ ತಿಳ್ಕೋಬೇಕಷ್ಟೆ. ಪಿತುರ್ ಅನ್ಯತ್ರ ಜನನಂ ತೃತೀಯಂ ಜನ್ಮ ತದ್ಧರೇಹೆ. ಪಿತ ಬೇರೆ ಕಡೆ ಹುಟ್ಟುವುದು ಹರಿಯ ಮೂರನೇ ಜನ್ಮ. ಹೀಗೆ ವಿಷ್ಣು ಅಂತರ್ಯಾಮಿಯಾಗಿ ಸರ್ವರಲ್ಲೂ ಇದ್ದಾನೆ. ಅಂತರ್ಯಾಮಿತಯ, ವಿಷ್ಣು ಶಬ್ದಕ್ಕೆ ಅಂತರ್ಯಾಮಿ ಅಂತಾನೆ ಅರ್ಥ. ಶಕಾರೋ ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ. ಅಂತರ್ಯಾಮಿತ್ವನೇ ವಿಷ್ಣು ಶಬ್ದದ ಅರ್ಥ. ಸರ್ವಜೀವೇಶು ಸಂಸ್ಥಿತಂ, ಪ್ರತಿಯೊಬ್ಬ ಜೀವರಲ್ಲೂ ಅವನು ವಿಶತಿ. ಸರ್ವದೋಷೋಚಿತ ವಿಷ್ಣು ಕರ್ತ, ಅವನು ಸರ್ವಕರ್ಮಣಾಂ ಕರ್ತ, ನಿತ್ಯಾನಂದ, ಸ್ವತಂತ್ರ, ಸರ್ವಜ್ಞ, ಸರ್ವತಃ ಅಧಿಕ. ಇದನ್ನೆಲ್ಲ ಯಾರು ತಿಳ್ಕೋತಾರೆ ಅವರು ದೇಹದ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಐತರೇಯ ಸಂಹಿತ ವರ್ಣನೆ ಮಾಡ್ತದೆ. ಈ ಐತರೇಯ ಉಪನಿಷತ್ತು ಒಂದು ವೇದವಾಕ್ಯವನ್ನು ಕೂಡ, ಬೇರೆ ಕಡೆ ಬರುವಂತಹ ವೇದವಾಕ್ಯವನ್ನು ಹೀಗೆ ಕೋಟ್ ಮಾಡ್ತದೆ. ವೇದವೇ ಇನ್ನೊಂದು ವೇದವಾಕ್ಯವನ್ನು ಕೋಟ್ ಮಾಡ್ತದೆ. ಗರ್ಭೇನು ಸನ್ನನ್ವೇಷಾಂ ಅವೇದಂ ಅಹಂ ದೇವಾನಾಂ ಜನಿಮಾನಿ ವಿಶ್ವ ಶತಮ್ಮಾಪುರ ಆಯಸೀರರಕ್ಷನ್ನರಶ್ಯೇನೋ ಜವಸ ನಿರದೀಯಂ ಅಂತ ವೇದವಾಕ್ಯ. ಗರ್ಭದಲ್ಲಿದ್ದೆ ನಾನು ಎಲ್ಲ ದೇವತೆಗಳ ಎಲ್ಲ ರೀತಿಯಾದ ಜನ್ಮಗಳನ್ನು, ಅಂದ್ರೆ ಆ ಭಗವಂತನಿಗೆ ಶರೀರಾದಿ ನಿಯಾಮಕವಾದಂತಹ ರೂಪದಿಂದ
ಮತ್ತೆ ಬೇರೆ ಬೇರೆ ದೇವತೆಗಳಿಗೆ ಶರೀರಾದ ಅಭಿಮಾನಿ ರೂಪದಿಂದ ಆ ಜನನಿಗೆ ಭಗವಂತನಿಗೆ ಕಂಡುಕೊಂಡಿದ್ದೇನೆ. ಭಗವಂತ ಹೇಗೆ ಹುಟ್ಟುತ್ತಾನೆ ಅಂದ್ರೆ ಶರೀರಕ್ಕೆ ನಿಯಾಮಕತ್ವ ಎಂಬ ರೂಪದಿಂದ ಭಗವಂತ ಹುಟ್ಟುತ್ತಾನೆ. ದೇವತೆಗಳು ಹೇಗೆ ಹುಟ್ಟುತ್ತಾರೆ ಅಂದ್ರೆ ಶರೀರದ ಅಭಿಮಾನಿಗಳಾಗಿ ಹುಟ್ಟುತ್ತಾರೆ. ಅಭಿಮಾನಿತ್ವ ಎಂಬುದು ಅವರಿಗೆ ಬರ್ತದೆ. ಭಗವಂತನಿಗೆ ಅಭಿಮಾನ ಇಲ್ಲ, ನಮ್ಗೆ ಗೊತ್ತಿದೆ. ಹೀಗೆ ಅಭಿಮಾನಿತ್ವ ಎಂಬ ರೂಪದಿಂದ ದೇವತೆಗಳು ಹುಟ್ಟುತ್ತಾರೆ, ನಿಯಾಮಕತ್ವ ಎಂಬ ರೂಪದಿಂದ ಭಗವಂತ ಹುಟ್ಟುತ್ತಾನೆ. ಇದರಿಂದ ಆ ವಿಷ್ಣು ಮೊದಲಾದ ದೇವತೆಗಳು 100 ಜನ ದೇವತೆಗಳು ಅವರೆಲ್ಲರೂ ಕೂಡ ನನ್ನನ್ನ ರಕ್ಷಿಸಬೇಕು. ವಿಷ್ಣು ಮೊದಲಾದ ರೂಪಗಳು 100 ರೂಪಗಳು ಅಂತ ತಿಳ್ಕೋಬಹುದು. ಶೀಘ್ರವಾಗಿ ಇಷ್ಟೆಲ್ಲ ನಾನು ತಿಳ್ಕೊಂಡ್ಬಿಟ್ರೆ ಬಹಳ ಪ್ರಯತ್ನ ಪಡ್ಬೇಕು ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ. ಭಗವಂತ ಒಂದು ಹೆಣ್ಣು ಗರ್ಭಿಣಿಯಾದಾಗ ಅಲ್ಲಿ ಆ ಶರೀರದ ನಿಯಾಮಕ ರೂಪದಿಂದ ಭಗವಂತ ಹುಟ್ಟುತ್ತಾನೆ, ಶರೀರದ ಅಭಿಮಾನಿಗಳ ರೂಪದಿಂದ ದೇವತೆಗಳು ಹುಟ್ಟುತ್ತಾರೆ ಅಂತೆಲ್ಲ ತಿಳ್ಕೊಂಡವನು ಗರ್ಭವಾಸದ ದುಃಖದಿಂದ ಪರಿಹಾರವನ್ನು ಪಡಿತಾನೆ. ಇಲ್ಲದೆ ಹೋದ್ರೆ ಗರ್ಭದಲ್ಲಿ ಮತ್ತೆ ಹುಟ್ಟುತ್ತಾನೆ ಇರ್ತಾನೆ, ಸಂಸಾರದಲ್ಲಿ ಮುಂದುವರಿತಾನೆ. ಇದೆಲ್ಲ ಭಗವಂತನ ಲೀಲೆ ಅಂತ ಯಾರು ತಿಳ್ಕೊತಾನೆ ಅವನಿಗೆ ಗರ್ಭವಾಸದ ದುಃಖದಿಂದ ಬಿಡುಗಡೆ ಇದೆ. ಉಪಾಸಕ ಇದನ್ನು ತಿಳ್ಕೊಂಡ್ರೆ ಬ್ರಹ್ಮನಾಡಿ ದ್ವಾರ ಹೊರ ಹೋಗಿ ಮುಂದೆ ವಿಷ್ಣುವಿನ ಲೋಕದಲ್ಲಿ ಸುಖವಾಗಿರ್ತಾನೆ ಅಂತ ಆ ಒಂದು ವೇದವಾಕ್ಯ ಹೇಳ್ತದೆ. ಅಸ್ಮಾತ್ ಶರೀರ ಭೇದಾತ್ ಊರ್ಧ್ವಂ ಉತ್ಕ್ರಮ್ಯ ಅಮುಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನ್ ಆಪ್ತ್ವಾ ಅಮೃತಃ ಭವತಿ ಯಥಾಸ್ಥಾನಂ ಗರ್ಭಿಣ್ಯ. ಇದನ್ನೆಲ್ಲ ಕೇಳಿದ ಬಳಿಕ ಗರ್ಭಿಣಿಯರು ಮತ್ತೆ ಇಲ್ಲಿ ಬರಬೇಕು. ಇದನ್ನೆಲ್ಲ ಪ್ರವಚನ ಮಾಡುವ ತನಕ ಗರ್ಭಿಣಿಯರು ಇರುವುದು ಬೇಡ. ಇದನ್ನೆಲ್ಲ ಕೇಳಿದ ಬಳಿಕ ಗರ್ಭಿಣಿಯರು ಇಲ್ಲಿ ಬರಬೇಕು. ಯಾಕೆ ಆ ಥರ ಹೇಳ್ತಾರೆ ಅಂತ ನನಗೂ ಗೊತ್ತಾಗಲಿಲ್ಲ. ಗರ್ಭಿಣಿಯರನ್ನು ಬಿಟ್ಟು ಉಳಿದವರು ಮಾತ್ರ ಈ ಭಾಗವನ್ನು ಕೇಳಬೇಕು. ಈ ಐತರಿ ಉಪನಿಷತ್ತಿನ ದ್ವಿತೀಯಾರಣ್ಯಕದ 5ನೇ ಈ ಬ್ರಾಹ್ಮಣ ಭಾಗವನ್ನು. ಆ ಗರ್ಭಿಣಿಯರ ಶಾರೀರಿಕ ಮಾನಸಿಕ ಸ್ಥಿತಿಗಳು ಸೂಕ್ಷ್ಮವಾಗಿರುವುದರಿಂದ ಅವರು ಈ ಭಾಗಗಳನ್ನು ಕೇಳುವುದು ಬೇಡ ಅಂತ ಶಾಸ್ತ್ರಕಾರರ ಅಭಿಪ್ರಾಯ ಇದ್ದಿರಬೇಕು. ಅವರಿಗೆ ಆತಂಕ ಗೊಂದಲ ಇತ್ಯಾದಿಗಳಾಗಬಹುದು, ಹಾಗಾಗಿ ಬೇಡ ಅಂತ ಇದ್ದಿರಬೇಕು. ಆದ್ರೆ ಉಳಿದಂತೆ ಒಬ್ಬ ಸ್ತ್ರೀಯು ಕೂಡ ಗರ್ಭಿಣಿ ಆಗುವುದಕ್ಕಿಂತ ಮುಂಚೆ ಅಥವಾ ಗರ್ಭಿಣಿಯಾಗಿ ಮಕ್ಕಳನ್ನೆಲ್ಲ ಎತ್ತು ತನ್ನ ಕರ್ತವ್ಯವನ್ನು ಮುಗಿಸಿದ ಮೇಲೆ ಇದನ್ನೆಲ್ಲ ಕೇಳಿರ್ಬೇಕು, ಗೊತ್ತಿರ್ಬೇಕು ಅವಳಿಗೂ ಕೂಡ. ಪುರುಷರಿಗಂತೂ ಗೊತ್ತಿದ್ದಿರಲೇಬೇಕು. ಪುರುಷರಿಗಂತೂ ಅಲ್ಲ, ಸ್ತ್ರೀಯರಿಗೂ ಗೊತ್ತಿರಬೇಕು, ಪುರುಷರಿಗೂ ಗೊತ್ತಿರಬೇಕು. ಎಲ್ಲರೂ ಕೂಡ ಅದನ್ನು ತಿಳ್ಕೊಂಡೇ ಇರಬೇಕು. ಕೇವಲ ಗರ್ಭಿಣಿಯರು ಮಾತ್ರ ಆ ಗರ್ಭಾವಸ್ಥೆಯಲ್ಲಿ ಇದನ್ನು ಕೇಳುವುದು ಬೇಡ ಅಂತಷ್ಟೇ ಅಭಿಪ್ರಾಯ. ಇದು ಭೂತೈ ಸಹ ಆತ್ಮಾನಂ ಬಹುಧಾ ಜನಯತಿ ವಿಷ್ಣು ಅಂತ ಗೋವಿಂದಾಚಾರ್ಯ ಅಲ್ಲಿ ಬರೆದಿದ್ರಲ್ಲ ಅರ್ಥ, ಅದನ್ನ ವಿವರಿಸಿ ಹೇಳಿದ್ದೇನಷ್ಟೇ. ತಾನೇ ಭಗವಂತ ಅನೇಕ ರೂಪಗಳಿಂದ ಹುಟ್ಟುತ್ತಾನೆ ಅಂತ. ಆ ಶರೀರಕ್ಕೆ ನಿಯಾಮಕವಾದ ರೂಪದಿಂದ ಭಗವಂತ ಜನಿಸ್ತಾನೆ ಇರ್ತಾನೆ. ಏಷ ಹಿ ದೇವ ಪ್ರತಿಶೋನುಸರ್ವಾಹ ಪೂರ್ವೋ ಹಿ ಜಾತಃ ಸೌಗರ್ಭೆ ಅಂತಹ ಮಹಾನಾರಾಯಣ ಉಪನಿಷತ್ತಿನ ಒಂದು ಮಂತ್ರ ಅದು. ಇದನ್ನ ಈ ವೈಷ್ಣುದೇವ ಕಾಲದಲ್ಲಿ ಹೇಳ್ತೇವೆ ಮಂತ್ರವನ್ನು. ಪೂರ್ವೋ ಹಿ ಜಾತಃ ಸೌಗರ್ಭೆ ಅಂತಹ, ಗರ್ಭದಲ್ಲಿ ಅವನೇ ಹುಟ್ಟುತ್ತಾನೆ ಮೊದಲು, ಸ್ತ್ರೀಯ ಗರ್ಭದಲ್ಲಿ. ಆದ್ರಿಂದ ಆ ಗರ್ಭಿಣಿ ಸ್ತ್ರೀಯೊಬ್ಬಳು ಒಂದು ಗರ್ಭಗೃಹ ಇದ್ದಂತೆ, ದೇವಾಲಯದ ಗರ್ಭಗೃಹ ಇದ್ದಂತೆ. ಹಾಗೆ ಅವಳನ್ನು ಆಧರಿಸಬೇಕು ಪ್ರತಿಯೊಬ್ಬರು ಕೂಡ. ಅಂಥ ಒಂದು ವಿಶಿಷ್ಟವಾದ ಸನ್ನಿವೇಶ ಸ್ತ್ರೀಯ ಜನ್ಮದಲ್ಲಿ, ಇಡೀ ಜನ್ಮದಲ್ಲಿ ಒಟ್ಟಾರೆ 1 ಬಾರಿ 2 ಬಾರಿ ಬರಬಹುದು. 3-4 ಬಾರಿ ಮಕ್ಕಳನ್ನು ಹೆರುವವರು ಯಾರೂ ಇಲ್ಲ ಈಗ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಅವಳು ಮನಸ್ಸನ್ನು ಪಕ್ವ ಮಾಡಿಕೊಳ್ಬೇಕು. ಮೊದಲೇ ಈ ವಿಷಯ ಎಲ್ಲ ಅವಳಿಗೆ ಗೊತ್ತಿದ್ರೆ ಆ ಸಂದರ್ಭದಲ್ಲಿ ಈ ವೇದವಾಕ್ಯಗಳನ್ನು ಕೇಳುವುದು ಬೇಡ. ಗೊತ್ತಿದ್ರೆ, ವಿಷಯ ಮೊದಲೇ ಗೊತ್ತಿದ್ರೆ ಆ ಸಂದರ್ಭದಲ್ಲಿ ಒಂದು ಪಕ್ವತೆ ಇರ್ತದೆ. ಹುಟ್ಟುವ ಸಂತಾನಕ್ಕೆ ಒಂದು ಯೋಗ್ಯವಾದ ಸಂಸ್ಕಾರ ದೊರೆಯುತ್ತದೆ. ಮತ್ತೆ ಸುತ್ತಮುತ್ತಿದ್ದವರು ಕೂಡ ಅವಳನ್ನ ಒಂದು ದೇವಾಲಯವನ್ನ ಹೇಗೋ, ಗರ್ಭಗುಡಿಯನ್ನು ಹೇಗೆ ನಾವು ಆಧರಿಸ್ತೇವೋ ಹಾಗೆ ಅವಳನ್ನು ಕೂಡ ಆಧರಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಸರ್ವಕಮನೀಯತ್ವ, ಎಲ್ಲರಿಂದಲೂ ಅಪೇಕ್ಷೆ ಪಡಂಥವನು ಈ ವಿಷ್ಣು. ಕಾಂತಿ ಇಚ್ಛಾಚ, ಸತ್ಯ ಸಂಕಲ್ಪನಾದ್ರಿಂದ ಸರ್ವ ಎಲ್ರಿಗೂ ಕೂಡ ಇಷ್ಟನಾದ್ರಿಂದ ಆತ ವಿಷ್ಣು ಅಂತ ಹೀಗೆ ಅರ್ಥ ಆಗ್ತದೆ. ಕಾಂತಿ ಅಂದ್ರೆ ಇಚ್ಛಾ ಅಂತ ಕೂಡ ಅರ್ಥ ಇರೋದ್ರಿಂದ
ಅಸನ ಅಂದ್ರೆ ಪ್ರೇರಣಾ, ಸ್ಥಾಪನ, ಎಲ್ಲರನ್ನೂ ಪ್ರೇರಿಸಿರುವುದರಿಂದ ವಿಷ್ಣು. ಯಾವುದ್ಯಾವುದನ್ನು ಎಲ್ಲೆಲ್ಲೂ ಆಯಾ ಜಾಗದಲ್ಲಿ ಇಟ್ಟಿರುವುದರಿಂದ ಅವನು ವಿಷ್ಣು. ಸರ್ವಸ್ವ ತತ್ತತ್ ಸ್ಥಾನೇಶು ಸ್ಥಾಪನಾ ವಿಷ್ಣು. ಇದು ಅಸನ ಅಂತಂದ್ರೆ ಪ್ರೇರಣಾ ಮತ್ತು ಸ್ಥಾಪನ ಅಂತಿದೆಯಲ್ಲ. ನಾನೊಂದು ಭಾವನೆಯನ್ನ ಸುಮ್ಮನೆ ನಾನು ನಿಮ್ಮ ಎದುರಿಗೆ ಹೇಳ್ಕೊಳ್ತೇನೆ. ಭಗವಂತನ ಅಪಾರ ಮಹಿಮೆಗಳಲ್ಲಿ ಯಾವ ಮಹಿಮೆ ದೊಡ್ಡದು, ಯಾವ ಮಹಿಮೆ ಸಣ್ಣದು? ಎಲ್ಲನೂ ದೊಡ್ಡದೇ. ಆದ್ರೆ ನನಗೆ ಸುಮ್ಮನೆ ಅನ್ಸೋದು, ಜಗತ್ತಿನಲ್ಲಿ ಯಾರ್ಯಾರನ್ನ, ಸ್ತ್ರೀಯರಾಗಲಿ, ಪುರುಷರಾಗಲಿ, ಪಂಡಿತರಾಗಲಿ, ಪಾಮರರಾಗಲಿ, ದೇವತೆಗಳು, ಮನುಷ್ಯರು, ದೈತ್ಯರು, ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಟ್ಟಿದ್ದಾನೆ. ಒಂದು ಇಂಚು ಮೇಲೆ ಹೋಲಿಕ್ಕೆ ನಾವು ಸಾಧ್ಯ ಇಲ್ಲ. ಏನು ಪ್ರಯತ್ನ ಪಟ್ಟರು ಮೇಲೆ ಹೋಲಿಕ್ಕೆ ಆಗೋದಿಲ್ಲ, ಕೆಳಗೆ ಬರ್ಲಿಕ್ಕೂ ಆಗೋದಿಲ್ಲ. ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಡಬೇಕು. ನಾವು ವ್ಯವಹಾರದಲ್ಲಿ ಮಾತಾಡ್ತಿರ್ತೀವಿ, ಅವ್ರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು, ಅವ್ರನ್ನ ಮೇಲೆ ಬರ್ಲಿಕ್ಕೆ ಬಿಡಬಾರ್ದು, ಅವ್ರನ್ನ ಬಹಳ ಆರ್ಭಟ ಮಾಡ್ಲಿಕ್ಕೆ ಬಿಡಬಾರ್ದು, ಬೆಳಿಲಿಕ್ಕೆ ಬಿಡಬಾರ್ದು ಅಂತ ಏನೋ ಮಾತಾಡ್ತಿರ್ತೇವೆ. ಅಂಥವಲ್ಲ ಏಧಮಾನ ದ್ವಿಟ ಭಗವಂತ. ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಒಂದು ಗೆರೆ ಮೇಲೆ ಹೋಲಿಕ್ಕೆ ಸಾಧ್ಯ ಇಲ್ಲ, ಒಂದು ಗೆರೆ ಕೆಳಗೆ ಹೋಲಿಕ್ಕೆ ಸಾಧ್ಯ ಇಲ್ಲ. ಸರ್ವಸ್ವ ತತ್ತತ್ ಸ್ಥಾನೇಶು ಸ್ಥಾಪನಾ ವಿಷ್ಣು ಅಂತ ಅದನ್ನೇ ಹೇಳೋದು. ಋಗ್ವೇದವು ಕೂಡ ಶೃಣ್ವೇತ ಉಗ್ರಂ ವಿಗ್ರಂ ದಮಾಯನ್ ಅನ್ಯಮನ್ಯಮತಿನೇನೀಯಮಾನಃ ಏಧಮಾನದ್ಯೋಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ಋಗ್ವೇದ ಹೇಳ್ತದೆ. ತಾತ್ಪರ್ಯದಲ್ಲಿ ಆಚಾರ್ಯದನ್ನು ಉದ್ಧರಿಸಿದ್ದಾರೆ. ಉಗ್ರಂ ದಮಾಯನ್, ತಾಮಸರಾದವರನ್ನ ದಮನಿಸ್ತಾನೆ, ಮೇಲ್ ಬರ್ಲಿಕ್ಕೆ ಬಿಡೋದಿಲ್ಲ, ಅವ್ರು ಕೆಳಗೆ ದೊಡ್ತಾನೆ. ಇದು ವಿಷ್ಣು ಶಬ್ದದ ಅರ್ಥ. ಏನೇ ತಾಮಸರ ಸ್ಥಾನ ಎಲ್ಲಿ, ಅದನ್ನ ಅವ್ರ ಜಾಗ ಅವ್ರವ್ರ ಜಾಗವನ್ನು ಅವ್ರವ್ರಿಗೆ ತೋರಿಸ್ತಾನೆ. ಅನ್ಯಮನ್ಯಂ ಅತಿ ನೇನೀಯಮಾನಃ, ಉಗ್ರನಲ್ಲದ ಸಾತ್ವಿಕನನ್ನ ಅತಿ ನೇನೀಯಮಾನಃ, ಮೇಲೆ ಕರ್ಕೊಂಡು ಹೋಗ್ತಾನೆ. ಅನ್ಯಮನ್ಯಂ ಅತಿ ಹೆಚ್ಚಾಗಿ, ನೇನೀಯಮಾನಃ ಮೀನ್ ಪ್ರಾಪಣೆ ಅಂದ್ರೆ ತಗೊಂಡು ಹೋಗೋದು ಅಂತ ಅರ್ಥ. ಶೃಣ್ವೇತ ಮುಗ್ರಂ ಅನ್ಯಮನ್ಯಮತಿ ಶೃಣ್ವೇತ ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನ ದ್ವಿಟ, ಅವನು ಏಧಮಾನವಾದವರನ್ನ, ತಮ್ಮ ಇತಿಮಿತಿಯನ್ನು ಮೀರಿ ಮೇಲೆ ಹೋಗಲೇಬೇಕು ಅಂತ ಪ್ರಯತ್ನ ಪಡುವವರನ್ನ ಏಧಮಾನ ದ್ವಿಟ ಅಂತ ಅವನಿಗೆ ಶಬ್ದ ಇದೆ. ಅವ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ, ಅವ್ನು ಸಹಿಸುವುದಿಲ್ಲ. ಅವನು ತಮ್ಮ ಸ್ಥಾನದಲ್ಲಿ ನಿಮ್ ಜಾಗ ಏನಂತ ತೋರಿಸಿಕೊಡ್ತಾನೆ, ಅಲ್ಲೇ ಇರಿ ಅಂತ ಹೇಳ್ತಾನೆ. ಏಧಮಾನ ದ್ವಿಟ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಇನ್ನು ಈ ನಿತ್ಯ ಸಂಸಾರಿಗಳಾದವರು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಹಾಗೆ ಚೋಷ್ಕೂಯತೆ, ತಿರುಗಾಡಿಸ್ತಾನೆ ಇರ್ತಾನೆ. ಅವರ ಜಾಗದಲ್ಲಿ ಅವರು ಸಂಚಾರ ಮಾಡ್ತಾ ಇರಬೇಕು. ಋಗ್ವೇದದ 6:47-16 ಮತ್ತೆ ಇದು ಮಂಡಲ ಅಥವಾ ಅಷ್ಟಕ ಅಂತ ಅನ್ನೋದನ್ನ ನೀವೇ ನೋಡ್ಬೇಕು. ನನ್ನ ಸಂಗ್ರಹದಲ್ಲಿದ್ದದನ್ನ ಹೇಳ್ತಿದ್ದೇನೆ ಅಷ್ಟೇ. ಅಲ್ಲಿ ಬರುವಂತ ಮಂತ್ರ ಇದು. ತಾತ್ಪರ್ಯ ನಿರ್ಣಯದಲ್ಲಿ 98ನೇ ಶ್ಲೋಕ ಅಥವಾ 100ನೇ ಶ್ಲೋಕ, ಮೊದಲನೇ ಅಧ್ಯಾಯದಲ್ಲಿ. ಶೃಣ್ವೇತ ಮುಗ್ರಂ ದಮಾಯನ್ ಅಂತ ಅದರ ಪೂರ್ಣ ರೂಪ. ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನ ದ್ವಿಟ, ಮೇಲೆ ಏರಬೇಕು ಅಂತ ಪ್ರಯತ್ನ ಪಡುವವರು, ತಮ್ಮ ಯೋಗ್ಯತೆಯನ್ನ ಮರೆತು ಮೇಲೆ ಏರಬೇಕು ಅಂತ ಪ್ರಯತ್ನ ಪಡುವವರನ್ನ ಒತ್ತಿ ಕೆಳಗೆ ಹಿಡಿಯುವವನಂತ ಅರ್ಥ. ಉಭಯಸ್ಯ ರಾಜ, ಎಲ್ಲದಕ್ಕೂ ಕೂಡ ಅವನು ರಾಜನಾಗಿದ್ದಾನೆ. ನಮ್ಮ ಸಂಸಾರಕ್ಕೂ ಅವನೇ ನಿಯಾಮಕನಾಗಿದ್ದಾನೆ, ಮುಕ್ತಿ ಅವಸ್ಥೆಗೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಚೋಷ್ಕೂಯತೆ, ಮತ್ತೆ ಸಂಸಾರದಲ್ಲಿ, ನಿತ್ಯವಾದ ಸಂಸಾರದಲ್ಲಿ ಹೊರಳಾಡಿಸ್ತಾನೆ ಮಧ್ಯಮರಾದಂತಹ ಜೀವರನ್ನ. ಸಂಸಾರಾವಸ್ಥೆಗೂ ನಿಯಾಮಕ, ಮುಕ್ತಿವಸ್ಥೆಗೂ ನಿಯಾಮಕ, ಅಸುರರಿಗೂ ನಿಯಾಮಕ, ಮತ್ತೆ ದೇವತೆಗಳಿಗೂ ನಿಯಾಮಕ. ಹೀಗೆ ಬೇರೆ ಬೇರೆ ಅರ್ಥ. ಉಭಯಸ್ಯ ರಾಜ ಅಂದ್ರೆ ಎರಡಕ್ಕೆ ರಾಜ ಅಂತ ಅರ್ಥ. ಎರಡು ಯಾವುದೂ ಆಗಬಹುದು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ಕೊಳ್ತಾರೆ ಅದನ್ನು. ಹೀಗೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಡ್ತಾನೆ ಅವರನ್ನ. ಮೇಲೆ ಹೋಲಿಕ್ಕೂ ಬಿಡೋದಿಲ್ಲ, ಕೆಳಗೆ ಹೋಲಿಕ್ಕೂ ಬಿಡೋದಿಲ್ಲ. ಅದು ಆ ಭಗವಂತನ ಅಪಾರವಾದ ಮಹಿಮೆಗಳಲ್ಲಿ ಒಂದು. ನಾವು ನಮ್ಮ ಸುತ್ತಮುತ್ತಿನ ವ್ಯಕ್ತಿಗಳನ್ನ, ನಮ್ಮನ್ನ ನಾವೇ ನೋಡಿಕೊಂಡ್ರು ಕೂಡ ಗೊತ್ತಾಗ್ತದೆ. ಇದಕ್ಕೇನೋ ಬಹಳ ಸಾತ್ವಿಕರು, ರಾಜಸರು, ತಾಮಸರು ಅನ್ನುವಂತಹ ಅಷ್ಟೊಂದು ಸೂಕ್ಷ್ಮವಾದ
ನಿರೀಕ್ಷಣೆ ಇತ್ಯಾದಿ ಏನು ಬೇಕಾಗಿಲ್ಲ. ನಾವೇ ನಮ್ಮನ್ನು ಹಿಡಿದಂತೆ ನಮ್ಮ ಸುತ್ತಮುತ್ತಲಿನ ಜನರು ಒಂದು ಹೆಜ್ಜೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಹೆಜ್ಜೆ ಕೆಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಸ್ವ ತತ್ತಸ್ಥಾನೇಶು ಸ್ಥಾಪನ, ಇದು ಆತನ ಕೆಲಸ. ಇದೆಲ್ಲೂ ಕೂಡ ಆಸನ ಅಂತೇನೂ ಇಲ್ಲ. ವಿ ಅನ್ನೋ ಧಾತುವಿಗೆ ಆಸನ ಅಂತ ಅರ್ಥ ಇದೆ. ಆಸನ ಅಂದ್ರೆ ಇಡುವುದು ಅಂತ ಅರ್ಥ. ಆದ್ರಿಂದ ಈ ವಿಷ್ಣುವನ ಶಬ್ದಕ್ಕೇನೆ ಈ ಎಲ್ಲ ಅರ್ಥಗಳು ಕೂಡ ಬರ್ತವೆ. ಮೇಲೆ ಕರ್ಕೊಂಡು ಹೋಗುವವನು, ಕೆಳಗೆ ದಬ್ಬುವವನು, ಮತ್ತೆ ಸಂಸಾರದಲ್ಲಿ ಓಡಾಡಿಸುವವನು, ಈ ಎಲ್ಲ ಅರ್ಥಗಳು ಕೂಡ ಅದರಿಂದ ಬರ್ತವೆ. ಹೀಗೆ ವಿಷ್ಣು ಶಬ್ದದ ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ಇನ್ನು ಕೆಲವು ಅರ್ಥಗಳನ್ನ ಈ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತದೆ.